ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ಸ್ಪೆಷಲ್ ಚಿಕನ್ ಮಸಾಲ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಕಾಳುಮೆಣಸು ಹಾಗೂ ನೀರುಳ್ಳಿಯನ್ನು ಹಾಕಿ ಒಂದು ಸ್ಪೆಷಲ್ ಆದ ಕಾಳುಮೆಣಸು ಹಾಗೂ ನೀರುಳ್ಳಿ ಮಸಾಲವನ್ನು ರೆಡಿ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ನೋಡಿ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೇನೆ. ಮೆಣಸನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಇವಾಗ ನೋಡಿ ಇಷ್ಟು ಫ್ರೈ ಆದಮೇಲೆ ಇದನ್ನು ಕುಟಾಣಿಯಲ್ಲಿ ಹಾಕಿ ನಾವು ಹುಡಿ ಮಾಡಿಕೊಳ್ಬೇಕಾಗ್ತದೆ. ಮಿಕ್ಸಿಯಲ್ಲಿ ಹುಡಿ ಮಾಡಿದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಅದರಲ್ಲಿ ತುಂಬಾ ನೈಸಾಗಿ ಹುಡಿ ಆಗ್ತದೆ. ಸ್ವಲ್ಪ ತರಿಯಾಗಿದ್ದರೆ ತುಂಬಾ ಒಳ್ಳೆಯದಾಗ್ತದೆ. ಹಾಗೆಯೇ ನೋಡಿ ನಾನಿಲ್ಲಿ ಕುಟಾಣಿಯಲ್ಲಿ ಹಾಕಿ ಈ ಕಾಳು ಮೆಣಸನ್ನು ಹುಡಿ ಮಾಡಿಕೊಳ್ತಾ ಇದ್ದೇನೆ. ಇದು ಫ್ರೈ ಮಾಡಿದ ಕಾರಣ ಸ್ವಲ್ಪ ಬೇಗನೆ ಹುಡಿ ಆಗ್ತದೆ. ನೋಡಿ ಈ ಥರ ಹುಡಿ ಆದರೆ ಸಾಕು. ಇಲ್ಲಿ ಇನ್ನೊಂದು ಪ್ಯಾನಲ್ಲಿ ನಾನಿಲ್ಲಿ ತುಪ್ಪವನ್ನು ತೊಗೊಳ್ತಾ ಇದ್ದೇನೆ. ತುಪ್ಪ ಹಾಗೂ ತೆಂಗಿನ ಎಣ್ಣೆಯನ್ನು ತೊಗೊಂಡಿದ್ದೇನೆ. ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೇನೆ, ಯಾಕೆಂದರೆ ನೀರುಳ್ಳಿ ಫ್ರೈ ಮಾಡಬೇಕಲ್ವ. ಹಾಗಾಗಿ ಇಲ್ಲಿ ನಾನು 4 ದೊಡ್ಡ ನೀರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೇನೆ. ಅದನ್ನಿವಾಗ ಫ್ರೈ ಮಾಡಿಕೊಳ್ತಾ ಇದ್ದೇನೆ. ಇಲ್ಲಿ ನೀರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ನೋಡಿ ಕಲರ್ ಚೇಂಜ್ ಆಗ್ತಾ ಬಂತು. ಇನ್ನೂ ಕೂಡ ಸ್ವಲ್ಪ ಫ್ರೈ ಆಗಬೇಕು. ಈ ನೀರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ಬೇಕು. ಜಜ್ಜಿ ಕೂಡ ಹಾಕ್ಕೊಳ್ಬೋದು ಅಥವಾ ಪೇಸ್ಟ್ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಪೇಸ್ಟನ್ನು ಹಾಕ್ಕೊಂಡಿದ್ದೇನೆ. ಆಮೇಲೆ ಕೂಡ ಅದನ್ನು ಸ್ವಲ್ಪ ಫ್ರೈ ಮಾಡ್ತೇನೆ. ಇವಾಗ ಅದನ್ನು ಫ್ರೈ ಮಾಡಿ ಆದಮೇಲೆ ಇಲ್ಲಿ ನಾನು ಚಿಕನನ್ನು ತೊಗೊಂಡಿದ್ದೇನೆ, ಕ್ಲೀನ್ ಮಾಡಿ ತೊಗೊಂಡಿದ್ದೇನೆ. 1.5 kg ಆಗುವಷ್ಟು ಚಿಕನನ್ನು ತೊಗೊಂಡಿದ್ದೇನೆ. ಅದನ್ನು ಇವಾಗ ಹಾಕ್ತಾಯಿದ್ದೇನೆ. ಇವಾಗ ಚಿಕನನ್ನು ಹಾಕಿ ಆದಮೇಲೆ ಚಿಕನನ್ನು ಕೂಡ ಹಾಗೆ ನಾವು ಈ ನೀರುಳ್ಳಿ ಹಾಗೂ ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಜೊತೆಗೆ ಸ್ವಲ್ಪ ನಾವು ಫ್ರೈ ಮಾಡಿಕೊಳ್ಬೇಕು. ಒಂದು 5 ನಿಮಿಷ ನಾವು ಇದನ್ನು ಹಾಕಿ ಆದಮೇಲೆ ಸೌಟನ್ನು ತಿರುಗಿಸ್ತಾ ಈ ಚಿಕನನ್ನು ಫ್ರೈ ಮಾಡಬೇಕು. ನೋಡಿ ಇವಾಗ ಕಲ್ಲರ್ ಚೇಂಜ್ ಆಯಿತು. ಈ ಕಲ್ಲರ್ ಚೇಂಜ್ ಆಗುವ ತನಕ ನಾವು ಇದನ್ನು ಈ ನೀರುಳ್ಳಿಯ ಜೊತೆಗೆ ಫ್ರೈ ಮಾಡಿಕೊಳ್ಬೇಕು. ಇದನ್ನು ಫ್ರೈ ಮಾಡಿಕೊಂಡಾದಮೇಲೆ ಇದಕ್ಕೆ ನಾವು ಹುಡಿ ಮಾಡಿಟ್ಟಂತಹ ಕಾಳು ಮೆಣಸಿನ ಹುಡಿಯನ್ನು ಹಾಕ್ಕೊಳ್ಬೇಕು. ನಾನು ಇಲ್ಲಿ ಹುಡಿ ಮಾಡಿಟ್ಟಂತಹ ಎಲ್ಲ ಕಾಳುಮೆಣಸು ಹುಡಿಯನ್ನು ಹಾಕಿದ್ದೇನೆ. ಜಾಸ್ತಿ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಮೀಡಿಯಮ್ ಆಗಿರಲಿ ಅಂತೇಳಿ 3 ಟೇಬಲ್ ಸ್ಪೂನ್ ಆಗುವಷ್ಟು ಕಾಳುಮೆಣಸನ್ನು ತೊಗೊಂಡಿದ್ದೇನೆ. ಹಾಗೆಯೇ ಇಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡ್ರನ್ನು ಹಾಕ್ತಾಯಿದ್ದೇನೆ. ಆಮೇಲೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಅದನ್ನು ಕೂಡ ಹಾಕ್ತಾಯಿದ್ದೇನೆ. ಆಮೇಲೆ ಇದಕ್ಕೆ ನಾವು ಗರಂ ಮಸಾಲ ಇದ್ದರೆ ಹಾಕ್ಕೊಳ್ಬೋದು, ಆದರೆ ನನ್ನಲ್ಲಿ ಇರಲಿಲ್ಲ, ಹಾಗಾಗಿ ಗರಂ ಮಸಾಲವನ್ನು ನಾನು ಹಾಕ್ಕೊಳ್ಳಿಲ್ಲ. ಇನ್ನು ಇದಕ್ಕೆ 1/2 ಟೀ ಸ್ಪೂನ್ ಆಗುವಷ್ಟು ಅರಸಿನ ಹುಡಿ ಹಾಗೂ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸ್ಲಿಕ್ಕೆ ಇಡಬೇಕು. ಹಾಗೆಯೇ ಫ್ರೆಂಡ್ಸ್, ನನ್ನ ಈ ಚಾನಲನ್ನು ಯಾರಾದರೂ ಫಸ್ಟ್ ಟೈಮ್ ನೋಡುವವರಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವಾಗ ನೋಡಿ ಮಸಾಲೆ ಎಲ್ಲ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಇದನ್ನು ಒಂದು 20 ನಿಮಿಷ ಬೇಯಿಸಿದರೆ ಸ್ಪೆಷಲ್ ಕಾಳುಮೆಣಸು ಹಾಗೂ ನೀರುಳ್ಳಿಯ ಮಸಾಲೆ ರೆಡಿ ಆಗ್ತದೆ. ಇದನ್ನು ಬೇಯಿಸಲಿಕ್ಕೆ ಇಟ್ಟಾದಮೇಲೆ ನಾವು ಮಧ್ಯದಲ್ಲಿ ಮುಚ್ಚಳ ತೆಗೆದು ಸೌಟ್ ಹಾಕಿ ಇದನ್ನು ತಿರುಗಿಸಿಕೊಳ್ಬೇಕು. ಹಾಗೆಯೇ ನೋಡಿ ಈ ಚಿಕನನ್ನು ಬೇಯಿಸ್ತಾ ಇರುವಾಗ ನಾನು ಒಂಚೂರು ಕೂಡ ನೀರನ್ನು ಹಾಕ್ಕೊಂಡಿರಲಿಲ್ಲ. ಆದರೂ ನೋಡಿ ಚಿಕನ್ ಬೇಯ್ತಾ ಇದ್ದ ಹಾಗೆ ಎಷ್ಟೊಂದು ನೀರು ಬಿಟ್ಟಿದೆ. ಹಾಗೆಯೇ ಇವಾಗ ನೋಡಿ ಇಷ್ಟು ತೆಳುವಾಗಿ ಕಾಣ್ತದೆ. ಇನ್ನು ತಣ್ಣಗಾದಮೇಲೆ ತುಂಬಾ ದಪ್ಪವಾದ ಗ್ರೇವಿ ರೆಡಿ ಆಗ್ತದೆ. ಹಾಗೆ ಇವಾಗ ನೋಡಿ ಇಲ್ಲಿ ಚಿಕನ್ ಮಸಾಲ ರೆಡಿ ಕೂಡ ಆಯಿತು. ಹಾಗೆ 20 ನಿಮಿಷದಲ್ಲಿ ಇದು ಚೆನ್ನಾಗಿ ಬೆಂದಿದೆ. ಹಾಗೆ ಇವತ್ತಿನ ಈ ಒಂದು ಚಿಕನ್ ಮಸಾಲದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.